ಯುದ್ಧದಿಂದ ವಾಣಿಜ್ಯ ಸಿಲಿಂಡರ್ ದರ ಏರಿಕೆ 195 ರೂಪಾಯಿಗೆ ಏರಿಕೆಯಾಗಿದೆ. ದೆಹಲಿಯಲ್ಲಿ 19 ಕೆಜಿ ಸಿಲಿಂಡರ್ ದರ 2078 ರೂಪಾಯಿಗೆ ತಲುಪಿದೆ. ಇನ್ನು ವಿಮಾನ ಇಂಧನ ದರವು ಇದೇ ಮೊದಲ ಬಾರಿಗೆ ಪ್ರತಿ ಕಿಲೋಗ್ರಾಮ್ಗೆ ಅಂದ್ರೆ 1000 ಲೀಟರ್ಗೆ 2 ಲಕ್ಷ ದಾಟಿದೆ. ದೆಹಲಿಯಲ್ಲಿ ವಿಮಾನ ಇಂಧನ ದರ 1.10 ಲಕ್ಷ ರೂಪಾಯಿ ಏರಿಕೆಯಾಗಿದೆ. ಅಂದ್ರೆ ಬರೋಬ್ಬರಿ 114% ಮೊದಲ ಬಾರಿಗೆ ಏರಿಕೆ ಕಂಡಿರುವುದು. ಇದರೊಂದಿಗೆ ಪ್ರತಿ ಕಿಲೋ ಲೀಟರ್ ದರ 2.07 ಲಕ್ಷ ತಲುಪಿದೆ. ಬೆಂಗಳೂರಿನಲ್ಲೂ ಕೂಡ ಎಲ್ಪಿಜಿಗಾಗಿ ಆಟೋ ಚಾಲಕರು ಕ್ಯೂ ನಿಲ್ಲುವಂತಾಗಿದೆ. ಸಂಬಂಧಪಟ್ಟ ಹಾಗೆ ಇಂಧನ ಸಚಿವರು ಸಂತೋಷ್ ಲಾಡ್ ಮಾತನಾಡಿದರೆ ಒಮ್ಮೆ ನೋಡ್ಕೊಂಡ್ಬರೋಣ. ಆದರೆ ಕೆಲವು ಪ್ರಶ್ನೆಗಳನ್ನ ಕೇಳಬಹುದು. 2014 ಇಸ್ವಿವರೆಗೆ 5.3 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಸ್ಟೋರೇಜ್ ಕೆಪಾಸಿಟಿ ದೇಶದಲ್ಲಿ ಇತ್ತು. ಸುಮ್ಮನೆ ಸಾರ್ವಜನಿಕರಿಗೆ ಅರ್ಥ ಆಗ್ಲಿ ಅಥವಾ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಕೇಳ್ತಕ್ಕಂಥದ್ದು. ಕಳೆದ 12 ವರ್ಷದಲ್ಲಿ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾಗಿ ಸ್ಟೋರೇಜ್ ಕೆಪಾಸಿಟಿ ಡೆವಲಪ್ ಮಾಡಲಿಲ್ಲ. ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಸಾಹೇಬರು ಅವರೊಂದು ಕನಸಿತ್ತು. ಆ ಕನಸನ್ನ ಸ್ಟೋರೇಜ್ ಕೆಪಾಸಿಟಿ 2004ರಿಂದ 2014 ಇಸ್ವಿವರೆಗೆ ಇವತ್ತು ದಿವಂಗತ ನಮ್ಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ ರವರು 5.3 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ನಮ್ಮಲ್ಲಿ ಸ್ಟೋರೇಜ್ ಕೆಪಾಸಿಟಿ ಇತ್ತು. ಒಂದು ವಿಶಾಖಪಟ್ಟಣಂ, ಒಂದು ಮಂಗಳೂರು, ಒಂದು ಕಡೂರು, ಈ 3 ಜಾಗದಲ್ಲಿ ನಮ್ಮ ಸ್ಟೋರೇಜ್ ಕೆಪಾಸಿಟಿ ಇದೆ. ಕಳೆದ 12 ವರ್ಷದಿಂದ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾದಂತ ಸ್ಟೋರೇಜ್ ಕೆಪಾಸಿಟಿ ಡೆವಲಪ್ ಮಾಡ್ಕೊಳ್ಳಿಲ್ಲ. ನಮ್ಮಲ್ಲಿ ಸ್ಟೋರೇಜ್ ಕೆಪಾಸಿಟಿ ಡೆವಲಪ್ ಮಾಡ್ಕೊಂಡಿದ್ರೆ ಇದು ಬಹಳಷ್ಟು ದೇಶಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ನನ್ನ ವಾದ. 2016-17 ಇಸ್ವಿನಲ್ಲಿ ಕೇಂದ್ರ ಸರ್ಕಾರದಲ್ಲಿ ದಿವಂಗತ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅರುಣ್ ಜೇಟ್ಲಿ ಅವರು ಇದ್ರ ಬಗ್ಗೆ ಬಜೆಟ್ ನಲ್ಲಿ ಪ್ರಾವಿಷನ್ ಕೂಡ ಮಾಡಿದ್ರು. ಇನ್ನ 6 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಸ್ಟೋರೇಜ್ ಕೆಪಾಸಿಟಿ ಮಾಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರ ಪ್ರಪೋಸಲ್ ಮಾಡಿತ್ತು. ಕಳೆದ 12 ವರ್ಷದಿಂದ 1 ಟನ್ನಷ್ಟು ಕೂಡ ಎಕ್ಸ್ಟ್ರಾ ಕೆಪಾಸಿಟಿ ಸ್ಟೋರೇಜ್ ಮೋದಿ ಸಾಹೇಬ್ರ ಸರ್ಕಾರ ಮಾಡಿಲ್ಲ. ಹಂಗಾಗಿ ಇವತ್ತು ನಮಗೆ ಸಮಸ್ಯೆ ಇದೆ. ಸರ್, ಎಲ್ಲೋ ನಡೀತಾ ಇರುವ ಯುದ್ಧ ನೇರವಾಗಿ ನಮಗೀಗ ಎಫೆಕ್ಟ್ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಆಟೋ ಚಾಲಕರು ಕೂಡ ಸರತಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ. ಸರ್, ನಿಜಕ್ಕೂ ಇದಕ್ಕೆಲ್ಲ ಪರಿಹಾರ ದಾಸ್ತಾನು ಮಾಡ್ಕೊಳ್ದೇ ಇರೋದಾ ಅಥವಾ ಯುದ್ಧ ನಿಲ್ಲತ್ತೆ ಅಂತ ಇಷ್ಟು ದಿನ ಕಾದಿದ್ದ ಸರ್? ಖಂಡಿತ ಏನಾಗಿದೆ, ಇವರು 2014 ನಂತರದಲ್ಲಿ ಏನು ಸಂತೋಷ್ ಲಾಡ್ ಹೇಳ್ತಾ ಇದ್ದಾರೆ ಅದು ಅಕ್ಷರಶಃ ಸತ್ಯ. ಇವರು ಬೇರೆ ನಿಟ್ಟಲ್ಲಿ ಕೆಲಸ ಮಾಡಿದ್ರು. ಅವಲಂಬನೆಯನ್ನು ಕಡಿಮೆ ಮಾಡ್ಕೋಬೇಕು, ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟನ್ನು ಇವ್ರು ಏನು ತಂದರು ಅಲ್ಲೆಲ್ಲೂ ಕೂಡ ಈ ನಮ್ಮಲ್ಲಿ ಅವಲಂಬನೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಸ್ಟೋರೇಜ್ ಹೆಚ್ಚಿಸ್ಕೊಳ್ಳೋದಕ್ಕೆ ಅವಕಾಶಗಳು ಇದ್ದರೂ ಕೂಡ ಮಾಡುವಂಥ ಪ್ರಯತ್ನ ಮಾಡಲಿಲ್ಲ. ಯಾಕೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಇರಾನನ್ನು ನಂಬಿಕೊಂಡು ಈಗಾಗಲೇ ನಾವು ರಷ್ಯಾದಿಂದ ಒಂದಷ್ಟು ಕಚ್ಚಾ ತೈಲವನ್ನು ತರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕಾಳಸಂತೆಗೆ ನಾವು ದಾರಿ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಸಾರ್ವಜನಿಕರನ್ನು ಬೀದಿಲಿ ನಿಲ್ಲಿಸ್ಕೊಂಡು ಕೂತ್ಕೊಂಡಿದ್ದೀವಿ. ಗ್ಯಾಸ್ ಖಾಲಿ ಆಗುತ್ತೆ, ಇಂಧನ ಖಾಲಿ ಆಗುತ್ತೆ. ಆ ಭಯದಲ್ಲೇ ನೀವು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮಾನ್ಯ ಪ್ರಧಾನಿಗಳು, ಕೊರೋನಾ ಪರಿಸ್ಥಿತಿ ಅಂತ ಪರಿಸ್ಥಿತಿನೇ ಎದುರಿಸಿದ್ದೀವಿ, ಅಂಥ ಪರಿಸ್ಥಿತಿ ಮತ್ತೆ ಬಂದರೆ ನೀವು ತಯಾರಾಗಿರೋವಂಥ ಕಾನ್ಸೆಪ್ಟನ್ನು ನಮ್ಮ ಮುಂದೆ ಇಡ್ತಾರೆ. ಸಾರ್ವಜನಿಕರು ಭಯಭೀತರಾಗ್ತಾರೆ, ಈ ಪರಿಸ್ಥಿತಿ ಬಂದುಬಿಡುತ್ತಾ ಅಂತ. ಇಲ್ಲಿ ಏನಾಗಿದೆ, LPG ನಾಳೆ ಸಿಗುತ್ತೋ ಇಲ್ವೋ, CNG ನಾಳೆ ಸಿಗುತ್ತೋ ಇಲ್ವೋ, ಪೆಟ್ರೋಲ್ ಡೀಸೆಲ್ ನಾಳೆ ಸಿಗುತ್ತೋ ಇಲ್ವೋ ಅನ್ನೋಂಥ ಧಾವಂತದಲ್ಲಿ ಬಂದು ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಅದರಿಂದ ಆಗುವಂಥ ಅನಾಹುತಗಳೆಷ್ಟು, ಅಚಾತುರ್ಯಗಳೆಷ್ಟು, ಆ ಭಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗುವಂಥದ್ದೇನು. ನಮ್ಮಲ್ಲಿ ಇರುವಂಥ ನಮ್ಮ ದೇಶದಲ್ಲಿ ಇರುವಂಥದ್ದು 3 ಕಡೆ ದಾಸ್ತಾನಕ್ಕೆ ಇಟ್ಕೊಂಡಿರುವಂಥದ್ದು. ಆ ಅವಲಂಬನೆಯನ್ನು ನಾವು ತುಂಬ ದೊಡ್ಡ ಮಟ್ಟಕ್ಕೆ ಮಾಡ್ಕೋಬೇಕಿತ್ತು. ವ್ಯವಸ್ಥೆ ಮಾಡ್ಕೊಳ್ಳುವಂಥದ್ದು ಕೂಡ ಇವ್ರು ಹೋಗಲೇ ಇಲ್ಲ. ಭದ್ರತೆ ವಿಚಾರದಲ್ಲಿ ದೇಶಕ್ಕಿರುವಂಥ ಜವಾಬ್ದಾರಿ ಈ ದೇಶದ ಒಳಗಡೆ ಬೇಕಾಗಿರುವಂಥ ಅನಿವಾರ್ಯ ಈ ಎಸೆನ್ಷಿಯಲ್ಗೆ ಏನೇನು ಬೇಕು ನಮಗೆ ಮೂಲವಾಗಿ ಬೇಕಾಗಿರುವಂಥವು ಇದ್ರ ಕಡೆ ಗಮನ ಕೊಟ್ಟಿದ್ರೆ ಇವತ್ತು ಅತಂತ್ರ ಪರಿಸ್ಥಿತಿ, ಇರಾನನ್ನು ತುಂಬ ನೆಚ್ಚಿಕೊಂಡಿರುವ ಪರಿಸ್ಥಿತಿ ಏನಿದೆಯಲ್ಲ, ಈ ಇರಾನು ನಮ್ಮನ್ನು ತುಂಬ ಈಗ ಅಕ್ಕಿ ವಿಚಾರದಲ್ಲಿ ಮತ್ತು ಬೇರೆ ವಿಚಾರದಲ್ಲಿ ನಮ್ಮನ್ನು ಏನು ನಂಬ್ಕೊಂಡಿತ್ತು, ಅವರೇ ಧೈರ್ಯವಾಗಿ ಅಲ್ಲಿ ಯುದ್ಧ ಮಾಡೋದಕ್ಕೆ ಹೊರಟಿದ್ದಾರೆ ಅಂತಂದ್ರೆ ಅವರು ನಮ್ಮಲ್ಲಿ ತುಂಬ ಮಟ್ಟದ ಅವಲಂಬನೆ ಇದ್ದರೂ ಕೂಡ ಅವ್ರು ಏನೋ ಒಂದು ನಿಟ್ಟಲ್ಲಿ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಇನ್ನೂ 6 ತಿಂಗಳು ಏನೂ ಆಗಿಲ್ಲ ಅಂತಂದ್ರೂ ಕೂಡ ಅಲ್ಲಿ ಬರೀ ಖರ್ಜೂರ ತಿಂದು ಬದುಕೋದಕ್ಕಾಗತ್ತಾ? ಬರೀ ಆಯಿಲ್ ಕುಡಿದು ಬರ್ತಾರೆ ಅವರಿಗೆ. ಆದರೂ ಕೂಡ ಅವ್ರ ಧೈರ್ಯದಿಂದ ಯುದ್ಧ ನಿಲ್ಲಿಸ್ತಾ ಇಲ್ಲ ಅಂತಂದ್ರೆ ಅವರು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. 6 ತಿಂಗಳಿಗಾಗುವಷ್ಟು ಅವ್ರ ಹತ್ರ ವ್ಯವಸ್ಥೆಗಳು ಇದ್ದಂತೆ ಕಾಣಿಸ್ತಾ ಇದೆ. ಟ್ರಂಪ್ ಇವತ್ತು ನಮ್ಮವರು ಅರ್ಧ ಸೈನಿಕರು ಹೋಗಿ ನಿಂತು ಬಿಟ್ಟಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಮಾತಾಡ್ತಾರೆ. ಹಾರ್ಮೋಸನ್ನು ನಾನು ವಶಕ್ಕೆ ಪಡೆದು ಬಿಡ್ತೀನಿ, ಅರಬ್ ರಾಷ್ಟ್ರದವರು ನಮಗೆ ಯುದ್ಧದ ಖರ್ಚುಗಳನ್ನು ನಮಗೆ ಭರಿಸ್ಕೊಡಿ ಅನ್ನುವಂಥ ನಿಟ್ಟಲ್ಲಿ ಮಾತಾಡ್ತಾರೆ ಅಂತಂದರೆ, ಭಾರತದ ವಿಚಾರದಲ್ಲಿ ಅತಂತ್ರ ಪರಿಸ್ಥಿತಿಗೆ ನಾವು ಅವಲಂಬನೆ ಆಗಿರೋದು ಹೆಚ್ಚು ದುರಂತಕ್ಕೆ ಕಾರಣ ಆಗಿರುವಂಥದ್ದು.
ಈ ಒಂದು ತಿಂಗಳ ಯುದ್ಧ 33ನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೀವಿ. 33ನೇ ದಿನದಲ್ಲಿ ಮಧ್ಯಪ್ರಚಿತ ಆಗಿರುವಂತದ್ದಕ್ಕೆ ನಾವು 33 ದಿನಕ್ಕೆ ಈ ರೀತಿ ಅಲ್ಲಾಡ್ತಾ ಇದ್ದೀವಿ ಅಂತಂದ್ರೆ ಕೊರೋನಾಗಿಂತನೂ ದೊಡ್ಡ ಪರಿಸ್ಥಿತಿಗೆ ಎದುರಾಗ್ತೀವಿ ಅನ್ನುವಂಥದ್ದು ನಿಟ್ಟಲ್ಲಿ ಯೋಚನೆ ಮಾಡಬೇಕಾಗಿದೆ ಇವರೇ ಹೇಳೋ ಪ್ರಕಾರ. ಯಾಕಂದ್ರೆ ನಮ್ಮಲ್ಲಿ ಏನೂ ವ್ಯವಸ್ಥೆಗಳಿಲ್ಲ. ಆ ನಿಟ್ಟಲ್ಲಿ ಇವ್ರು ಬಂದು ಕೂತಿರೋದು ನೋಡಿದ್ರೆ ಈ ಇವತ್ತಿನ ಕ್ಯೂ ನೋಡ್ತಾ ಇದ್ರೆ ತುಂಬಾ ಭಯ ಆಗುತ್ತೆ. ಅಂದ್ರೆ ನಾಳಿನ ಪರಿಸ್ಥಿತಿ, ನಾಳೆ ಅತಂತ್ರದಲ್ಲಿ ಸಾರ್ವಜನಿಕರು ಏನು ಒದ್ದಾಡಬಹುದು ಅನ್ನುವಂಥ ನಿಟ್ಟಲ್ಲಿ ಹೆಂಗೇ ಹೋದ್ರೂ ಇನ್ನೂ 2 ವಾರ ಯುದ್ಧ ಮುಂದುವರಿಯೋದು ಶತಸಿದ್ಧ ಆಗಿರೋದ್ರಿಂದ ಆ ಅಡಿಯಲ್ಲಿ ನೋಡಿದ್ರೆ ಇನ್ನೊಂದಷ್ಟು ನಾವು ಅಚಾತುರ್ಯಗಳನ್ನು ನೋಡುವಂಥ ಪರಿಸ್ಥಿತಿ ನಮ್ಮ ಕಣ್ಮುಂದೆ ಬರ್ಬೋದು. ಈ ಮುಂದಿನ ದಿನಗಳಲ್ಲಿ ತುಂಬಾ ದೊಡ್ಡ ದುಸ್ಥಿತಿಗೆ ನಾವು ಸಾಕ್ಷೀಭೂತರಾಗಬಹುದೇನೋ ಅನ್ನುವಂಥ ನಿಟ್ಟಲ್ಲಿ ಯೋಚನೆ ಮಾಡಬಹುದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.